ಬರಗಾಲದ ವೀಕ್ಷಣೆಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ. ಮೊನ್ನೆನೂ ಕೂಡ ಚಿತ್ರದುರ್ಗ, ದಾವಣಗೆರೆ, ಇವತ್ತು ಬಳ್ಳಾರಿ, ನಾಳೆ ವಿಜಯನಗರ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಇಡೀ ನಾನು ಓಡಾಡಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರು ಕಂಗಾಲಾಗಿದ್ದಾರೆ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಹೊಲದಲ್ಲಿ ಹಾಕಿರುವಂತ ಬೆಳೆ ಇಷ್ಟೊತ್ತಿಗೆ ಬೆಳೆ ಬಂದು ಕಟಾವ್ ಸ್ಟೇಜ್ಗೆ ಬರ್ಬೋದಾಯ್ತು. ಹೂ ಬಿಟ್ಟು ಹಣ್ಣು ಬಿಡಬೇಕಾಯ್ತು. ಎಲ್ಲ ಕಡೆನೂ ತೊಗರಿ ಇರ್ಬೋದು, ಜೋಳ ಇರ್ಬೋದು, ಇವೆಲ್ಲನೂ ಕೂಡ ಎಲ್ಲೂ ಒಂದು ಸಣ್ಣ ಮೊಳಕೆನೂ ಕೂಡ ಬಂದಿಲ್ಲ ಇವತ್ತು. ಅಂದ್ರೆ ಎಲ್ಲ ಬೆಳೆನೂ ನಾಶ ಆಗೋಗ್ಬಿಟ್ಟಿದೆ. ಈಗ ರೈತರು ಹೇಳ್ದಂಗೆ ಇದು ಹಾಕಿ 50 ದಿನ ಆಗಿದೆ. 50 ದಿನಕ್ಕೆ ಆಕ್ಚುಲಿ ಫಸಲ್ ಬರಬೇಕಾಯ್ತು. 90 ದಿನದ ಬೆಳೆ ಇದು. ಇವಾಗ ಏನೂ ಇಲ್ಲ ಇಲ್ಲಿ. ಅಂದ್ರೆ ರೈತರು ಹೊಲದ ಕಡೆ ಬರೋದೇ ಬಿಟ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಸರ್ಕಾರ ಬರ ಘೋಷಣೆ ಮಾಡಲಿಲ್ಲ ಅಂದ್ರೆ ಇನ್ಶೂರೆನ್ಸ್ ಹಣನೂ ಬರಲ್ಲ. ನೀವು ಬರ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಬರ್ತದೆ, ಅದು ಬರಲ್ಲ. ಮತ್ತೆ ಪರಿಹಾರ ಕೊಡಬೇಕಾಗಿತ್ತಲ್ಲ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟ್ಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಮತ್ತೆ ಇವರು ಶಾಸಕರು ಈ ಕಡೆ ತಲೆನೂ ಹಾಕಿಲ್ಲ. 3 ವರ್ಷ ಆದ್ರೂ ಕೂಡ ಈ ಕಡೆ ತಲೆ ಹಾಕಿಲ್ಲ. ಆ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ, ಅಲ್ಲ ಇರಪ್ಪ ಮಾತಾಡ್ಬಿಡ್ತೀನಿ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಗೋವುಗಳಿದೆ ಅವೆಲ್ಲ ಕಷಾಯಖಾನೆಗೆ ಮಾರಾಟ ಆಗಬೇಕು. ಈಗಾಗಲೇ ನೀವು ನೋಡಿದ್ದೀರ ಎಲ್ಲ ತಾಂಡಾಗಳಲ್ಲಿ ಎಲ್ಲ ಕಡೆನೂ ಕೂಡ ಗುಳೆ ಹೋಗ್ತಾ ಇದ್ದಾರೆ. ಗೋವಾ ಕಡೆ, ಮಹಾರಾಷ್ಟ್ರದ ಕಡೆ ಗುಳೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಮಂತ್ರಿಗಳೆಲ್ಲ RSS ಬಗ್ಗೆ ಮಾತಾಡ್ತಾರೆ. ಹೋಮ್ ಮಿನಿಸ್ಟ್ರು ಇದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬರ್ತೈತೆ. ಇದನ್ನು ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತೈತೆ. ಇಲ್ಲಿ ಗುಳೆ ಹೋಗಿರೋರ ಬಗ್ಗೆ ಯಾಕೆ ಮಾತಾಡಲ್ಲ? ಎಷ್ಟು ಜನ ಗುಳೆ ಹೋಗಿದ್ದಾರೆ? ಅವ್ರಿಗೆ ಜಿ ರಾಮ್ಜಿ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಯಿಂದ ಉದ್ಯೋಗ ಖಾತ್ರಿ ಕೊಡ್ಬೋದಾಯ್ತು, 90 ದಿನ ಉದ್ಯೋಗ ಕೊಡ್ಬೋದು ಅವ್ರಿಗೆ. ಅದನ್ನು ಜಾರಿಗೆ ತತ್ತಾ ಇಲ್ಲ. ಈ ಮನೆಯಾಳ ಕಾಂಗ್ರೆಸ್ ಅವರು ಇವರು ಒಂದು ಯಾವ್ದಾದ್ರು ಯೋಜನೆ ಮಾಡಿ ಉದ್ಯೋಗ ಕೊಡುವಂತ ಕೆಲಸನೂ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆನೂ ತತ್ತಾ ಇಲ್ಲ. ಈಗ ಕುಡಿಯೋ ನೀರಿನ ದೊಡ್ಡ ಹಾಹಾಕಾರ ಬಂದಿದೆ. ಟ್ಯಾಂಕರ್ಗಳು ಟ್ಯಾಂಕರ್ ಮಾಫಿಯಾ ಶುರುವಾಗ್ತೈತೆ. ಹಣ ಲೂಟಿ ಹೊಡೆಯುವಂಥದ್ದು ಶುರುವಾಗ್ತೈತೆ. ಅಧಿಕಾರಿಗಳು ಈಗಲೇ ಎಲ್ಲ ತಾಲೂಕುಗಳಿಗೂ ಹಣ ಬಿಡುಗಡೆ ಮಾಡಬೇಕಾಯ್ತು. ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಅವ್ರಿಗೆಲ್ಲ ಒಂದು 50 ಕೋಟಿ ಹಣ ಕೊಟ್ಟು ಕೆಲಸ ಶುರು ಮಾಡಿದ್ರೆ ಅಟ್ಲೀಸ್ಟ್ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡಕ್ಕೆ ಇನ್ನೊಂದು ತಿಂಗಳಾಗುತ್ತೆ. ಇವರು ಸ್ಯಾಂಕ್ಷನ್ ಆಗಿ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡಕ್ಕೆ ಇನ್ನೂ 1-2 ತಿಂಗಳಾಗುತ್ತದೆ. ಈಗಲೇ ತಯಾರಿನೇ ಇಲ್ಲ. DK ಶಿವಕುಮಾರ್ ನೋಡಿದ್ರೆ ದಿನನಿತ್ಯ ಡೆಲ್ಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟ್ ಅಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ನಾವು ಈ ಜಿರಳೆ ಇಲ್ಲಿ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದ್ಬಿಟ್ಟಿದೆ. ಈಗ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದು ಆ ಬೆಳೆನೆಲ್ಲ ಹಾಳು ಮಾಡ್ತಾ ಇದೆ. ಕುಂಟು ಮಿಡತೆಗಳು, ಜಿರಳೆಗಳು ಎಲ್ಲ ಬಂದು ಎಲ್ಲ ಅವ್ರದೇ ರಾಜ್ಯಭಾರ ಆಗೋಗ್ಬಿಟ್ಟಿದೆ. ಇಲ್ಲಿ DK ಶಿವಕುಮಾರ್ ನೋಡಿದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಆ ಜಿರಳೆಗಳ ಜೊತೆ ಕೂತ್ಕೊಂಡು ಕಳೀತಾ ಇದ್ದಾರೆ. ಮತ್ತೆ ಈ ರಾಜ್ಯನ ನೋಡೋರು ಯಾರು? ಸಿದ್ದರಾಮಯ್ಯನ ಮನೆಗೆ ಓಡಿಸ್ಬಿಟ್ರಿ. ಏನು ತಪ್ಪು ಮಾಡದೆ ಸಿದ್ದರಾಮಯ್ಯ ಮನೆಗೆ ಹೋದ ಅಂತ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವರು ಈಗ ಹೊಸದಾಗಿ ಸರ್ಕಾರ ಬಂದು 2 ತಿಂಗಳಾಗ್ತಾ ಬರ್ತಾ ಇದೆ. ಏನು ಸಾಧನೆ ಮಾಡಿದ್ದೀರಾ 2 ತಿಂಗಳಲ್ಲಿ? ಏನು ಯಾವ್ದಾದ್ರು ನೀರಾವರಿ ಯೋಜನೆ ತಂದಿದ್ದೀರಾ? ಬೆಳೆ ಪರಿಹಾರ ಕೊಟ್ಟಿದ್ದೀರಾ? ಬರ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಇವತ್ತು ಕಂದಾಯ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಆಗಸ್ಟ್ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾರಂತೆ. ಆಗಸ್ಟ್ ಆದ್ಮೇಲೆ ಅಷ್ಟೊತ್ತಿಗೆ ಏನು ಇರ್ತೈತಿ? ಇಲ್ಲಿ ಏನು ಉಳಿದಿರಲ್ಲ, ಏನು ಇರಲ್ಲ. ಖಾಲಿ ಭೂಮಿನೂ ಇಲ್ಲ, ಜನನೂ ಕೂಡ ಗುಳೆ ಹೊದ್ದು ಹೊರಟೋಗ್ಬಿಡ್ತಾರೆ. ಎಲ್ಲಿ ಊಟಕ್ಕೋಸ್ಕರ ಎಲ್ಲಿ ಬೇಕೋ ಗುಳೆ